ಶುಭೋದಯ ನಿಮ್ಗೆಲ್ಲರಿಗೂ. ಒನ್ಸ್ ಅಗೇನ್ ವೆಲ್ಕಮ್ ಟು ಮೈ ವೆಲ್ಲಾಗ್. ಇವತ್ತು ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕೆ ಅಂತ ಎಲ್ಗೂ ಹೋಗ್ತಾ ಇದ್ದೀವಿ. ಯಾವ ಊರು ಅಂತಂದು ನಿಮಗೆ ಹೋದ್ಮೇಲೆ ನಿಮ್ಗೇನೆ ಗೊತ್ತಾಗುತ್ತೆ ನೋಡಿ ಎಲ್ಗೆ ಹೋಗ್ತಾ ಇದ್ದೀವಿ ಅಂತ. ಚೆನ್ನಾಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ನನ್ನ ಡೈಲಿ ವ್ಲಾಗ್ಸ್ನ. ಎಷ್ಟೊಂದು ಜನ ನನ್ನ ಫ್ರೆಂಡ್ಸು ಕೂಡ ಕಾಲ್ ಮಾಡಿ ಹೇಳಿದ್ರು ಬಹಳ ಚೆನ್ನಾಗಿ ಬರ್ತಿದೆ, ಏನೇನು ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದೀವಿ ಎಲ್ಲ ಚೆನ್ನಾಗಿದೆ ಅಂತ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಿದ್ದೀನಿ. ಬನ್ನಿ, ಟಿಫನ್ ಏನು, ನೆಕ್ಸ್ಟ್ ಏನೇನು ಮಾಡ್ತೀವಿ ಅಂತ ನೋಡೋಣ ಇವತ್ತಿನ ದಿನ. ಬಿಸಿಲು ಇದೆ, ಮಳೆ ಮೋಡನೂ ಇದೆ, ಮಳೆ ಬರ್ಬೋದು ಇವತ್ತು. ದಿನ ಹೇಗಿರುತ್ತೆ ನೋಡೋಣ ಬನ್ನಿ. ಇವತ್ತಿನ ಟಿಫನ್ ಅವಲಕ್ಕಿ ಒಗ್ಗರಣೆ. ತಿಂತೀವೋ ಇಲ್ಲ ಗೊತ್ತಿಲ್ಲ, ಹೊರಗಡೆ ಇಡ್ಲಿ ವಡೆ ತಿನ್ಬೋದು ಹೋಗ್ತಾ ಹಂಗೆ ದಾರಿಯಲ್ಲಿ. ನೋಡೋಣ ಬನ್ನಿ. ಈಗ ಕಾರಲ್ಲಿ ಶಿವಮೊಗ್ಗಕ್ಕೆ ಹೊರಟಿದ್ದೀವಿ. ನಮ್ಮ ಮೇಡಮ್ ಅವ್ರಿಗೆ ಅವಲಕ್ಕಿ ಒಗ್ಗರಣೆ ಆಗಲ್ಲ ಅಂತ ಇಲ್ಲಿ ಕೃಷ್ಣ ಭವನ್ ಹೋಟೆಲಲ್ಲಿ ಟಿಫನ್ ಮಾಡ್ಕೊಂಡು ಹೊರಡೋ ಪ್ಲ್ಯಾನ್ ಇದೆ. ಟಿಫನ್ ಮಾಡೋದಕ್ಕೆ ಕೃಷ್ಣ ಭವನ್ ಹೋಟ್ಲಿಗೆ ಹೋಗ್ತಾ ಇದ್ದೀವಿ. ಟಿಫನ್ ಮಾಡಿ ನೆಕ್ಸ್ಟ್ ಶಿವಮೊಗ್ಗಕ್ಕೆ ಹೊರಡೋಣ ಬನ್ನಿ. ನಾನು ನಮ್ಮ ಹೆಂಡತಿಯವರು ಇಡ್ಲಿ ವಡೆ ತೊಗೊಂಡಿದ್ದೀನಿ, ತಿಂತಾ ಇದ್ದಾರೆ ಆಲ್ರೆಡಿ. ಇವು ಮನೆಗೆ ಅವಲಕ್ಕಿ ಒಗ್ಗರಣೆ ತಿನ್ಕೊಂಬಂದಿರೋದ್ರಿಂದ ಟೀ ಕುಡಿತಿದ್ದಾರೆ. ಶ್ರೀಕೃಷ್ಣ ಭವನ ಹೋಟೆಲ್. ವಡೆ ಕ್ರಿಸ್ಪಿ, ಸಾಂಬಾರು ಅಷ್ಟೊಂದು ಚೆನ್ನಾಗಿದೆ, ಚಟ್ನಿ ಟೀ ಹೆಂಗಿತ್ತಪ್ಪ? ಟಿಫನ್ ಮುಗಿಸ್ಕೊಂಡು ಶಿವಮೊಗ್ಗಕ್ಕೆ ಹೊರಟಿದ್ದೀವಿ. ಶಿವಮೊಗ್ಗ ಎಂಟರ್ ಆಗಿದ್ವಿ ಆಲ್ಮೋಸ್ಟ್. ಇಲ್ಲಿ ಶಿವಮೊಗ್ಗ ಸೆಂಟ್ರಲ್ ಮಾಲಲ್ಲಿ ಫ್ರೆಂಡ್ಸ್ನ ಮೀಟ್ ಆಗಿಬಿಟ್ಟು ಅದಾದಮೇಲೆ ಶಾಪಿಂಗ್ ಇದೆ, ಶಾಪಿಂಗ್ ತೋರಿಸ್ತೀವಿ. ಫ್ರೆಂಡ್ಸ್ನ ಮೀಟ್ ಆಗಿ ಶಾಪಿಂಗ್ ಮಾಡಿ ಸಕ್ಕರೆ ಬೈಲ್ ಐಡಿಯಾ ಇದೆ, ಅಲ್ಲಿಗೆ ಹೋಗ್ತೀವಿ ಇಲ್ಲ ಏನು ಮಾಡ್ತೀವಿ ಅಂತ ನೋಡೋಣ ಬನ್ನಿ. ಇನ್ನು ನೆಕ್ಸ್ಟ್ ಶಾಪಿಂಗ್ ನೋಡ್ತೀವಿ. ಪ್ಯಾಂಟಲ್ಲಿ ಉನ್ಸ್ಕೊಂಡು ಹೋಗೋಣ. ಹೇಳ್ದಲ್ಲ ಈಗ
ಏನೋ ಕೇಳ್ದಲ್ಲ ಏನು ಕೇಳ್ದಲ್ಲ ನನಗೆ ಚೂರು ಐಸ್ ಕ್ರೀಮ್ ಬೇಕಾ? ಐಸ್ ಕ್ರೀಮ್ ತಿಂತೀಯ ಅಂತ ಹಂಗೆ ಕೇಳಿದ್ದೆ. ಚೇಂಜ್ ಮಾಡಿಬಿಡ. ಬರೀ ಇದೆ ನೋಡ್ರಿ. ಅಲ್ಲಿಗಾದ್ರೂ ಬಂದರೆ ಇವ್ರಿಗೊಬ್ರಿಗೆ ಆರ್ಡರ್ ಮಾಡೋಕ್ಕೆ ಬಿಟ್ಟು ನಾನು ಅವ್ರ ಆರ್ಡರ್ ಒಳಗೆ ಊಟ ಮುಗಿಸ್ಬೇಕು, ಹಂಗಾಗಿದೆ. ಎಲ್ಲಿಗೆ ಬಂದರು? ಇಲ್ಲಿ ಅಮೂಲಿಗೆ ಬಂದರೆ ಈ ಕೋಲ್ಡ್ ಕಾಫಿ ಐಸ್ ಕ್ರೀಮ್ ಆರ್ಡರ್ ಮಾಡಿ ಆವಾಗಲೇ ಕೋಲ್ಡ್ ಕಾಫಿ ನನಗೆ ಕುಡಿಸೋದು. ನಂದೊಂದು ಕುಡಿದಿದ್ದೀನಿ ಆಲ್ರೆಡಿ, ಇಲ್ಲಿದೆ. ಐಸ್ ಕ್ರೀಮ್ ಕೂಡ ನನಗೆ ಔಟ್ ಆಫ್ ಮೈ ಕೆಪಾಸಿಟಿ ಆರ್ಡರ್ ಮಾಡಿಬಿಟ್ಟೆ. ಮ್ಯಾಕ್ಸಿಮಮ್ ಕೇಳಿದ್ದೀನಿ ಎಲ್ಲರ ಹೆಂಡ್ತಿನೂ ಹಿಂಗೆ ಅಂತಂದು. ಅದಕ್ಕೆ ಇವಾಗ ಎಲ್ಲಿಗಾದ್ರೂ ಹೋದರೆ ನಂದು ಅಂತಂದು ಆರ್ಡ್ರ್ ಮಾಡಲ್ಲ. ಎಕ್ಸ್ಟ್ರಾ ಕರೆಕ್ಟ್ ಬೇಕಿರೋ ಅಷ್ಟು ಆರ್ಡ್ರ್ ಮಾಡ್ಕೊತೀವಿ. ಎಕ್ಸ್ಟ್ರಾ ಇಲ್ಲಿಂದ ಬರುತ್ತೆ ನಮಗೆ. ಹಿಂಗೆ ಅವಳು ಆರ್ಡ್ರ್ ಮಾಡಿರೋದು ನೋಡ್ರಿ. ಇವಾಗ ಖಾಲಿ ನಾನು ಮಾಡ್ತಾಯಿದ್ದೀನಿ. ನಿಮ್ಗೆ ಐಸ್ ಕ್ರೀಮ್ ಇಷ್ಟ ಅಲ್ಲ, ಅದಕ್ಕೆ ಆರ್ಡರ್ ಮಾಡಿದ್ದೆ. ಹೂ ಅನ್ಬೇಕಷ್ಟೆ. ಏನು ಹೇಳಿ? ಚೆನ್ನಾಯ್ತಾ? ಓಕೆ, ಇನ್ನೊಂದು ಸ್ವಲ್ಪ ಕಾಫಿ ಫ್ಲೇವರ್ ಇರಬೇಕು. ಹೌದು. ಓಕೆ, ಬಾಯ್ ಬಾಯ್ ಅಮೂಲ್. ಪಾರ್ಕಿಂಗ್ ಮುಗಿಸ್ಕೊಂಡು ವಾಪಸ್ ಬಂದಿದ್ದೀವಿ. ಕಾರಲ್ಲಿದೆ, ಹೊರಡೋಣ. ಈಗ ಇಲ್ಲಿ ನಮ್ಮ ಫ್ರೆಂಡ್ಸನ್ನು ಮೀಟ್ ಮಾಡಿ ಶಾಪಿಂಗ್ ಮಾಡಿದ್ದಾಯಿತು ಶಿವಮೊಗ್ಗ ಸೆಂಟ್ರಲ್ ಮಾಲಲ್ಲಿ. ಈಗ ನಮ್ಮ ರಿಲೇಟಿವ್ಸ್ ಮನೆಗೆ ಹೋಗ್ತಾಯಿದ್ದೀವಿ. ಆನ್ ದಿ ವೇ. ಅವರು ಹೊಸ ಮನೆ ಕಟ್ಸಿದ್ದಾರೆ, ನೋಡೋಣ ವೀಡಿಯೋ ಮಾಡ್ತೀವೇನೋ ಅಲ್ಲಿ ಅಂತ. ಅವರೇ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಇಲ್ಲ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಇನ್ನೂ ಗೊತ್ತಿಲ್ಲ. ಅವರ ಮನೆಯಲ್ಲಿ ಮೀಟ್ ಆಗೋಣಂತೆ. ನೀವು ಯಾವುದೇ ಟ್ರಕ್ಕಿಂಗ್ ಹೋಗ್ಬೇಕು ಅಂದರೆ ಇದೇ ಮಿಡ್ಲ್ ಪಾಯಿಂಟ್ ಎಲ್ಲ ಟ್ರಕ್ಕಿಗೂ ಶಿವಮೊಗ್ಗ. ಯಂಗ್ ಎನರ್ಜೆಟಿಕ್ ಹುಲಿಮಾಮ ಅವ್ರ ಮನೆ. ಇದು ಫುಲ್ಲು ಹೋಮ್ ಟೂರು ಇನ್ನೊಂದು ವೀಡಿಯೋದಲ್ಲಿ ಬರುತ್ತೆ. ಈಗ ಹುಲಿಮಾಮ ಅವ್ರನ್ನ ಮೀಟ್ ಮಾಡೋಣ. ಆಮೇಲೆ ಇದರಲ್ಲಿ ಏನು ಬರಲ್ಲ, ಈ ಡೈಲಿ ವಿಲಾಗಲ್ಲಿ ಇನ್ನೊಂದು ಹೋಮ್ ಟೂರ್ ಮಾಡೋಣಂತೆ. ಮಿಕ್ಕಿದ್ದೆಲ್ಲ ಅದು ಅಲ್ಲಿವರೆಗೂ ಹೋಗಿ ಬರ್ತೀವಿ. ಪಲ್ಯ ಆಗಿಲ್ಲ ಅಂತೂ ಮಡಿಕೆಯಲ್ಲಿ ಮಾಡಿದಷ್ಟು ಎಷ್ಟು ಅಷ್ಟು ಚೆನ್ನಾಗಿದೆ. ಬಟ್ ಕಾಸ್ಟ್ಲಿ ಅಂದರೆ ಇವಾಗ ತೊಗೊಂಡ್ರಂತೂ ಇನ್ನೂ ಕಾಸ್ಟ್ಲಿ. ಪ್ರೆಸಿಡೆಂಟ್ ಅದು ಅವಾಗ ನಮಗೆ 1060 ಎಷ್ಟು 65,000 ಆಗಿದೆ. ರಿಲೇಟಿವ್ಸ್ ಮನೇಲಿ ಊಟ ಮಾಡ್ಕೊಂಡು ಇದು ಶಿವಮೊಗ್ಗದಿಂದ ಹೊರಡ್ತಾ ಇದ್ದೀವಿ. ಚೆನ್ನಾಗಿತ್ತು, ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ, ಕ್ವಾಲಿಟಿ ಟೈಮ್. ವಿಡಿಯೋ ಮಾಡಿದ್ದೀವಿ, ಆಮೇಲೆ ಅಂದರೆ ನೆಕ್ಸ್ಟ್ ಬೇರೆ ವಿಡಿಯೋದಲ್ಲಿ ಹಾಕ್ತೀವಿ ಅದನ್ನು. ಸಿ ಯು. ಈಗ ಶಿವಮೊಗ್ಗಕ್ಕೆ ಬಾಯ್ ಬಾಯ್ ಹೇಳ್ತಾ ನೆಕ್ಸ್ಟ್ ದುರ್ಗದಲ್ಲಿ ಭೇಟಿ ಆಗೋಣ. ಕಾಫಿ ಟೀ ಬ್ರೇಕ್. ನಾವು ಬಟರ್ ಮಿಲ್ಕ್ ಕುಡಿದ್ವಿ. ಹಾಗೆ ಈ ನಮ್ಮ ಮಿನಿ ವಿಲಾಗ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನಷ್ಟು ವಿಚಾರಗಳು, ಇನ್ನಷ್ಟು ಫನ್ ವಿಲಾಗ್ಸೊಂದಿಗೆ ಇನ್ನೂ ಬಹಳಷ್ಟು ವಿಲಾಗ್ಸ್ ಬರುತ್ತೆ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಶಿವಮೊಗ್ಗದವರಾಗಿದ್ದರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ.